ರಣ ಬಿಸಿಲು ಒಂದ್ ಕಡೆಯಾದ್ರೆ ಇತ್ತ ಚಿಕ್ಕಮಗಳೂರು ಮೂಡಿಗೆರೆ ತಾಲೂಕಿನಾದ್ಯಂತ ಭಾರಿ ಮಳೆಯಾಗಿದೆ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ, ಬಾಳೂರು, ಬಣಕಲ್, ಚಾರ್ಮಾಡಿ ವ್ಯಾಪ್ತಿಯಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ಹಾಗೆ ಅಲ್ದೂರು ಸುತ್ತಮುತ್ತ ಆಲಿಕಲ್ ಮಳೆಯಾಗಿದೆ. ಅಲ್ದೂರಿನಲ್ಲಿ ವಿದ್ಯುತ್ ಕಂಬಗಳು ಕೂಡ ಬಿದ್ದಿದ್ದಾವೆ, ಮರಗಳು ಧರೆಗುರುಳಿವೆ. ಇಲ್ಲಿ ಚಿಕ್ಕಮಗಳೂರು ನೋಡಿದ್ರೆ ಹೀಗೆ ಮಳೆ ಇಷ್ಟರ ಮಟ್ಟಿಗೆ ಸುರಿದಿದೆ. ಹೆದ್ದಾರಿ ಮೇಲೆ ಮರಗಳು ಬಿದ್ದಿದೆ, ವಿದ್ಯುತ್ ಕಂಬಗಳು ಬಿದ್ದಿದೆ. ಚಿಕ್ಕಮಗಳೂರು ಶೃಂಗೇರಿ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಕೂಡ ಬಂದ್ ಆಗಿದೆ. ಇದರಿಂದಾಗಿ ಸವಾರರು ಕೂಡ ಪರದಾಡಿದ್ದಾರೆ. ರಣ ಬಿಸಿಲಿನ ನಡುವೆನೇ ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆಯಾಗಿದೆ. ವಿದ್ಯುತ್ ಕಂಬಗಳು ಧರೆಗುರುಳಿದಾವೆ, ಮರಗಳು ಮುರಿದು ಬಿದ್ದಿವೆ, ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ಕಳಸಾ ಮಾರ್ಗದ ರಸ್ತೆಯಲ್ಲಿ ವಾಹನ ಸಂಚಾರ ಸಂಪೂರ್ಣವಾಗಿ ಬಂದೇ ಮಾಡಿಬಿಟ್ಟಿದ್ದಾರೆ. ಶಂಕರ್ ಫಾಲ್ಸ್ ಬಳಿ ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿರೋದ್ರಿಂದ ಸಂಚಾರಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಹೆದ್ದಾರಿ ಸಂಚಾರವೇ ಬಂದ್ ಆಗಿದೆ. ರಣ ಬಿಸಿಲು ಒಂದ್ ಕಡೆಯಾದ್ರೆ ಇತ್ತ ಚಿಕ್ಕಮಗಳೂರು ಮೂಡಿಗೆರೆ ತಾಲೂಕಿನಾದ್ಯಂತ ಭಾರಿ ಮಳೆಯಾಗಿದೆ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ, ಬಾಳೂರು, ಬಣಕಲ್, ಚಾರ್ಮಾಡಿ ವ್ಯಾಪ್ತಿಯಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ಹಾಗೆ ಅಲ್ದೂರು ಸುತ್ತಮುತ್ತ ಆಲಿಕಲ್ ಮಳೆಯಾಗಿದೆ. ಅಲ್ದೂರಿನಲ್ಲಿ ವಿದ್ಯುತ್ ಕಂಬಗಳು ಕೂಡ ಬಿದ್ದಿದ್ದಾವೆ, ಮರಗಳು ಧರೆಗುರುಳಿವೆ. ಇಲ್ಲಿ ಚಿಕ್ಕಮಗಳೂರು ನೋಡಿದ್ರೆ ಹೀಗೆ ಮಳೆ ಇಷ್ಟರ ಮಟ್ಟಿಗೆ ಸುರಿದಿದೆ. ಹೆದ್ದಾರಿ ಮೇಲೆ ಮರಗಳು ಬಿದ್ದಿದೆ, ವಿದ್ಯುತ್ ಕಂಬಗಳು ಬಿದ್ದಿದೆ. ಚಿಕ್ಕಮಗಳೂರು ಶೃಂಗೇರಿ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಕೂಡ ಬಂದ್ ಆಗಿದೆ. ಇದರಿಂದಾಗಿ ಸವಾರರು ಕೂಡ ಪರದಾಡಿದ್ದಾರೆ. ರಣ ಬಿಸಿಲಿನ ನಡುವೆನೇ ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆಯಾಗಿದೆ. ವಿದ್ಯುತ್ ಕಂಬಗಳು ಧರೆಗುರುಳಿದಾವೆ, ಮರಗಳು ಮುರಿದು ಬಿದ್ದಿವೆ, ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ಕಳಸಾ ಮಾರ್ಗದ ರಸ್ತೆಯಲ್ಲಿ ವಾಹನ ಸಂಚಾರ ಸಂಪೂರ್ಣವಾಗಿ ಬಂದೇ ಮಾಡಿಬಿಟ್ಟಿದ್ದಾರೆ. ಶಂಕರ್ ಫಾಲ್ಸ್ ಬಳಿ ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿರೋದ್ರಿಂದ ಸಂಚಾರಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಹೆದ್ದಾರಿ ಸಂಚಾರವೇ ಬಂದ್ ಆಗಿದೆ.